ಎಲ್ರಿಗೂ ಬೆಳಿಗ್ಗೆ ನಮಸ್ಕಾರ. ಥ್ಯಾಂಕ್ ಯು ಆಲ್ ದಿ ಸ್ಟಾಫ್. ರೈತರು ಹೇಳಿದ್ರಿ ಹಾಗೆ ಆ ಲಿಸ್ಟಲ್ಲಿ ನನ್ನ ಮಗ ಕೂಡ ಹೌದು. ನನ್ನ ಮಗ ಫಸ್ಟ್ ಒಂದು 3 months ನನ್ನ ಮಿಸ್ಸಸ್ ಹೇಳ್ತಿದ್ದ, ನಿಜವಾಗ್ಲೂ ಇವನು ಓದೋದಿಲ್ಲ. ಎಷ್ಟು ಅಳವನು ಅಂದರೆ ಮಿಸ್ಗಳು ಮತ್ತೆ ಅವನು ಎಷ್ಟು ಹೇಳಿದ್ರೆ ಎಲ್ರಿಗೂ ಇವನೇ ಪ್ರಜ್ವಲ್ ಅಂತ ಗೊತ್ತಾಗುತ್ತೆ. ಯಾಕಂದ್ರೆ ಇಷ್ಟ ಅಳ್ತಾ ಇದ್ದ. ಇಲ್ಲಿ ಸ್ಟಾಫು ಅವರೆಲ್ಲ ಅವ್ರಿಗೆ ನಡ್ಕೊಂಡಿದ್ದ ರೀತಿ ಇವತ್ತು ಅವನು UKGಯಲ್ಲಿ ಟಾಪರ್ಗಳು ಕೂಡ ಇದ್ದಾನೆ. ಸೊ ನನಗೆ ತುಂಬ ಖುಷಿ ಆಯಿತು. LKGಯಲ್ಲಿ ಆಸ್ಪಾಮಿಸ್ ಅಂತ ಕಾಣುತ್ತೆ ಪ್ರಾಯಶಃ ಹೆಸರು. ನನ್ನ ಮಗನ ಮಿಸ್ಸೋದು. ನನ್ನ ಹೆಂಡತಿ ಹೇಳಿದೆ, LKGಯಲ್ಲಿ ಆಸ್ಪಾಮಿಸ್ ತುಂಬ ಕೋಆಪರೇಷನ್ ಕೊಟ್ಟು ಭಾಳ ಚೆನ್ನಾಗಿ ಫುಡ್ಡುಗೇನೋ ತಗೊಂಡ್ಬಂದ್ಬಿಟ್ರು. ಈ UKG ಹೆಂಗೆ ಸಿಗ್ತಾರ? ಸೊ UKGಯಲ್ಲಿ ಅವ್ರಿಗಿಂತ ಒಳ್ಳೆ ಸಿಗ್ತಾರೆ. ಸೊ ನನ್ನ ಮಗನಿಗೆ ಫಸ್ಟ್ ಸ್ಟ್ಯಾಂಡರ್ಡಲ್ಲೂ ಅವ್ರಿಗಿಂತ ಒಳ್ಳೆ ಮಿಸ್ ಸಿಗ್ತಾರೆ ಅಂತ ನಾನು ಅನ್ಕೊಂಡಿದ್ದೆ. ಯಾಕಂದರೆ ಈ ಶಾಲೆಯ ವಾತಾವರಣ, ಟೀಚರ್ಸ್ ಏನಿದಾರಲ್ಲ ಒಂದು ಫ್ಯಾಕ್ಟರಿ ಇರ್ತದೆ. ಈ ಪ್ರತಿಯೊಂದು ಒಂದು ಫ್ಯಾಕ್ಟರಿಯಲ್ಲಿ ಕಬ್ಬಿನ ತಾವೆಲ್ಲ ನೋಡ್ತಿರ್ತೀವಿ, ಕಬ್ಬಿನ ಗಾಡಿ ಹೋಗ್ತಿರ್ತದೆ. ಕಬ್ಬಿನ ಗಾಡಿ ಹೋಗಿ ಆ ಕಬ್ಬನ್ನ ಒಂದು ಸಾರಿ ಡಂಪ್ ಮಾಡಿದರೆ ಆ ಕಡೆ ಇದರಲ್ಲಿ ನೀವು ಬಂದರೆ ಆ ಕಡೆಯಿಂದ ಸಕ್ಕರೆ ಬರ್ತದೆ. ಹಾಗೆ ಆ ಕಬ್ಬನ್ನ ಸಕ್ಕರೆ ಮಾಡುವಂಥ ಕಾರ್ಖಾನೆ ನಿಜವಾಗ್ಲೂ ಕೂಡ ಈ ಸೋಮೇಶ್ವರ ಶಾಲೆ ಅಂತ ಹೇಳ್ತೀನಿ. ನಾನು ಫಸ್ಟಿಗೆ LKGಯಲ್ಲಿ ನನ್ನ ಮಗನಿಗೆ ಸೇರಿಸ್ಬೇಕಾದ್ರೆ ನಾನು ಯೋಚನೆ ಮಾಡಿದೆ. ನನಗೆ ಭಾಳ ಕಡೆ ಆಫರ್ ಕೂಡ ಬಂದಿತ್ತು, ಎಲ್ಲ ಹೇಳ್ತಾ ಇದ್ದರು. ಸೊ ಈ ಶಾಲೆಯ ವಾತಾವರಣ ಮತ್ತು ಈಗ ನಮ್ಮ ಪ್ರೆಸಿಡೆಂಟ್ ರೆಡ್ಡಿ ಅವ್ರನ್ನ ನಾನು ಅಡ್ವೊಕೇಟ್ ಇದ್ದೀನಿ ಅವರೆಲ್ಲ. ಸೊ ಎಲ್ಲ ಎನ್ವೈರನ್ಮೆಂಟ್ ಮತ್ತು ಆ ಟೀಚರ್ಸ್ ಎಷ್ಟು ಲವಲವಿಕೆಯಿಂದ ಇರ್ತೀರಿ ಈ ಶಾಲೆಯಲ್ಲಿ ಅಂದರೆ ನನಗೆ ನಿಜವಾಗ್ಲೂ ನಿಮ್ಮನ್ನು ನೋಡ್ಲಿಕ್ಕೆ ಒಂದು ಖುಷಿ ಆಗ್ತದೆ. ಯಾಕಂದರೆ ಆ ಲವಲವಿಕೆ ಏನಿದೆಯೋ ಅದು ಒಂದು ಮಕ್ಕಳ ಮೇಲೆ ಬೀರುವಂಥ ಪರಿಣಾಮ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮತ್ತು ನಾನು ಈ ಆನ್ಯುವಲ್ ಫಂಕ್ಷನಲ್ಲಿ ನಾನು ಇರಲಿಲ್ಲ. ಸೊ ಬೆಂಗಳೂರಲ್ಲಿ ನಾನು ಕೆಲಸ ನಿಮಿತ್ತ ಹೋದಾಗ ಅಲ್ಲಿ ನಾನು ಯೂಟ್ಯೂಬಲ್ಲಿ ವಾಚ್ ಮಾಡ್ತಾ ಇದ್ದೇನೆ. ಮತ್ತು UKG ಪ್ರಜ್ವಲ್ ಮೇಡಮ್ ಅವರಿಗೆ ಬೆಸ್ಟ್ ಅವಾರ್ಡ್ ಟೀಚರ್ ಕೂಡ ಸಿಗ್ತದೆ. ನನಗೆ ನಿಜವಾಗ್ಲೂ ಕೂಡ ಮಿಸ್ ಹೆಸರು ನನಗೆ ಚಂದ್ರಕಲಾ ಮೇಡಮ್ ದೇವರು ನಿಮ್ಮನ್ನು ಮತ್ತೆ ಎತ್ತರಕ್ಕೆ ಹೋಗಲಿ ಅಂತ ಹೇಳಿ. ಹಾಗೂ ಈ ಸ್ಟಾಫ್ಗಳು ಕೇಳ್ಕೊಳ್ಳಿದ್ರೆ ಪೇರೆಂಟ್ಸ್ ಕಡೆಯಿಂದ ಏನಾದರೂ ನಿಮಗೆ ಹೆಲ್ಪು ಅವೆಲ್ಲ ಬಂದರೆ ಸದಾ ನಿಮ್ಮ ಜೊತೆಗೆ ನಾವು ಇದ್ದೇವೆ. ನೀವು ಯಾವುದೇ ಕಾರ್ಯಕ್ರಮವನ್ನು ಮುಂದುವರಿಸಿ ನಿಮ್ಮ ಜೊತೆಗೆ ನಾವು ಕೈ ಜೋಡಿಸ್ತೇವೆ. ಮತ್ತೆ ಹೆಚ್ಚಿನದಾಗಿ ಹೇಳಬೇಕಂದ್ರೆ ನಿಮ್ಮ ಒಂದು ಶಾಲೆ ಇದೆ. ನಿಮ್ಮ ಶಾಲೆಯನ್ನು ಕೋಣಿವಾಡದಲ್ಲಿ ಏನಿದೆ, ಕೋಣಿವಾಡದ ನಿಮ್ಮ ಸ್ಥಾಪನೆ ಆ ಥರ ಹಿಂದುಗಳಿಂದ ನಮ್ಮ ಜಮೀನುಗಳು ಬರ್ತವೆ. ತಾವು ಒಂದ್ಸಲ ನೀವೆಲ್ಲ ಅಲ್ಲಿ ಬಂದಾಗ ನಮಗೆ ಒಂದು ಅವಕಾಶ ಮಾಡಿಕೊಟ್ರೆ ನಿಮಗೊಂದು ಸ್ಮಾಲ್ ಗೆಟ್ ಟುಗೆದರ್ ಕೂಡ ಕೊಡ್ಬೋದು ಅಂತ ಹೇಳಿ ಹೇಳ್ಕೊತ ಸದಾ ನಿಮ್ಮ ಜೊತೆ ಇರ್ತೇವೆ. ಆಲ್ ದ ಬೆಸ್ಟ್. ಇನ್ನು ಇಂದಿನ ಕಾರ್ಯಕ್ರಮಗಳನ್ನು ನೀವು ನಡೆಸ್ಕೊಡಿ. ನಿಮ್ಮ ಜೊತೆಗೆ ಯಾವುದೇ ತನು ಮನ ಎಲ್ಲದಕ್ಕೂ ಕೂಡ ನಿಮ್ಮ ಸ್ಟಾಫ್ ಜೊತೆ ನಾವು ಇದ್ದೇವೆ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಮಾತಾಡಲಿಕ್ಕೆ ನನಗೆ ಇಷ್ಟಪಡ್ತೀನಿ.